ನನ್ನನ್ನ ಸಾಯಿಸೋದೇ ಇವರ ಗುರಿಯಾಗಿದೆ. ಡಿಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ಈ ರೀತಿಯ ಗಂಭೀರ ಆರೋಪವನ್ನು ಮಾಡಿದರು. ನಾನು ರಾಜೀನಾಮೆ ನೀಡಬೇಕು ಅಂತ ಒತ್ತಡ ಹಾಕ್ತಾ ಇದ್ದಾರೆ. ನನ್ನ ಹಾಗೂ ನನ್ನ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿದ್ದಾರೆ. ನನ್ನನ್ನ ಸಾಯಿಸೋದೇ ಇವರ ಗುರಿಯಾಗಿದೆ. ಈ ರೀತಿ ಮುನಿರತ್ನ ಡಿಕೆ ಶಿವಕುಮಾರ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಬನ್ನಿ ಸರ್. ನೋಡಿ ಅಲ್ಲಿ ಒದ್ರು ನಮ್ಮ RSS ಕ್ಯಾಂಪ್ ಕಿತ್ಕೊಂಡವ್ರೆ ನೋಡಿ. ನಮ್ಮ RSS ಇವತ್ತು ನಮ್ಮ RSS ಕ್ಯಾಂಪ್ ಎಲ್ಲ ಇತ್ತು. ನಾನಿವತ್ತು RSS ಪರೇಡ್ ಮಾಡಿ ಬರ್ತಾ ಇದ್ದೀನಿ. ಬನ್ನಿ ಸರ್. ಮುನಿರತ್ನ ರಾಜೀನಾಮೆ ಕೊಡಬೇಕು. ಅವ್ರ ಜೊತೆ ಪಾದಯಾತ್ರೆ ಮಾಡಿದವ್ರು MLA ಆಗಬೇಕು. ಇಷ್ಟೇ ಅವ್ರ ಅಜೆಂಡಾ. ಸರ್, ನಾನು ಸಾಯೋದು ಇಲ್ಲೇನೆ, ನನ್ನನ್ನು ಸಾಯಿಸೋದು ಇವರೇನೆ. ನಾನು ರಾಜೀನಾಮೆ ಕೊಡಲ್ಲ. ನಾನು ಹಿಂಗೆ ಇರ್ತೀನಿ ರೀ, ನಾನು ಹಿಂಗೆ ಇರ್ತೀನಿ. ನನ್ನ ಸಾಯಿಸೋದು ಅವರೇ, ಸಾಯೋದು ಅವರಿಂದನೇ. ಸಾಯ್ತೀನಿ ಹೊರತು ರಾಜೀನಾಮೆ ಕೊಡಲ್ಲ. ಇನ್ನೂ ಒಂದೆರಡು ರೇಪ್ ಕೇಸ್ ಹಾಕ್ತಾರಾ? ಈಗ ಇನ್ನೂ ಪೋಕ್ಸ್ಕೋ ಕೇಸ್ ಹುಡುಕ್ತಾವ್ರೆ. ಪಾಪ ಯಾರೋ ಹೆಣ್ಮಗಳು ಹುಡುಕ್ತಾವ್ರೆ. ಯಾರು ಹುಡ್ಕೊಂಬತ್ತಾರೋ ಗೊತ್ತಿಲ್ಲ. ಅವ್ರ ಮನೆ ಹಾಳು ಮಾಡ್ತಾರೆ. ನನ್ನನ್ನ ಸಾಯಿಸೋದೇ ಇವರ ಗುರಿಯಾಗಿದೆ. ಡಿಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ಈ ರೀತಿಯ ಗಂಭೀರ ಆರೋಪವನ್ನು ಮಾಡಿದರು. ನಾನು ರಾಜೀನಾಮೆ ನೀಡಬೇಕು ಅಂತ ಒತ್ತಡ ಹಾಕ್ತಾ ಇದ್ದಾರೆ. ನನ್ನ ಹಾಗೂ ನನ್ನ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿದ್ದಾರೆ. ನನ್ನನ್ನ ಸಾಯಿಸೋದೇ ಇವರ ಗುರಿಯಾಗಿದೆ. ಈ ರೀತಿ ಮುನಿರತ್ನ ಡಿಕೆ ಶಿವಕುಮಾರ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಬನ್ನಿ ಸರ್. ನೋಡಿ ಅಲ್ಲಿ ಒದ್ರು ನಮ್ಮ RSS ಕ್ಯಾಂಪ್ ಕಿತ್ಕೊಂಡವ್ರೆ ನೋಡಿ. ನಮ್ಮ RSS ಇವತ್ತು ನಮ್ಮ RSS ಕ್ಯಾಂಪ್ ಎಲ್ಲ ಇತ್ತು. ನಾನಿವತ್ತು RSS ಪರೇಡ್ ಮಾಡಿ ಬರ್ತಾ ಇದ್ದೀನಿ. ಬನ್ನಿ ಸರ್. ಮುನಿರತ್ನ ರಾಜೀನಾಮೆ ಕೊಡಬೇಕು. ಅವ್ರ ಜೊತೆ ಪಾದಯಾತ್ರೆ ಮಾಡಿದವ್ರು MLA ಆಗಬೇಕು. ಇಷ್ಟೇ ಅವ್ರ ಅಜೆಂಡಾ. ಸರ್, ನಾನು ಸಾಯೋದು ಇಲ್ಲೇನೆ, ನನ್ನನ್ನು ಸಾಯಿಸೋದು ಇವರೇನೆ. ನಾನು ರಾಜೀನಾಮೆ ಕೊಡಲ್ಲ. ನಾನು ಹಿಂಗೆ ಇರ್ತೀನಿ ರೀ, ನಾನು ಹಿಂಗೆ ಇರ್ತೀನಿ. ನನ್ನ ಸಾಯಿಸೋದು ಅವರೇ, ಸಾಯೋದು ಅವರಿಂದನೇ. ಸಾಯ್ತೀನಿ ಹೊರತು ರಾಜೀನಾಮೆ ಕೊಡಲ್ಲ. ಇನ್ನೂ ಒಂದೆರಡು ರೇಪ್ ಕೇಸ್ ಹಾಕ್ತಾರಾ? ಈಗ ಇನ್ನೂ ಪೋಕ್ಸ್ಕೋ ಕೇಸ್ ಹುಡುಕ್ತಾವ್ರೆ. ಪಾಪ ಯಾರೋ ಹೆಣ್ಮಗಳು ಹುಡುಕ್ತಾವ್ರೆ. ಯಾರು ಹುಡ್ಕೊಂಬತ್ತಾರೋ ಗೊತ್ತಿಲ್ಲ. ಅವ್ರ ಮನೆ ಹಾಳು ಮಾಡ್ತಾರೆ. ನನ್ನನ್ನ ಸಾಯಿಸೋದೇ ಇವರ ಗುರಿಯಾಗಿದೆ. ಡಿಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ಈ ರೀತಿಯ ಗಂಭೀರ ಆರೋಪವನ್ನು ಮಾಡಿದರು. ನಾನು ರಾಜೀನಾಮೆ ನೀಡಬೇಕು ಅಂತ ಒತ್ತಡ ಹಾಕ್ತಾ ಇದ್ದಾರೆ.
ನನ್ನ ಹಾಗೂ ನನ್ನ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿದ್ದಾರೆ. ನನ್ನನ್ನ ಸಾಯಿಸೋದೇ ಇವರ ಗುರಿಯಾಗಿದೆ. ಈ ರೀತಿ ಮುನಿರತ್ನ ಡಿಕೆ ಶಿವಕುಮಾರ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಬನ್ನಿ ಸರ್. ನೋಡಿ ಅಲ್ಲಿ ಒದ್ರು ನಮ್ಮ RSS ಕ್ಯಾಂಪ್ ಕಿತ್ಕೊಂಡವ್ರೆ ನೋಡಿ. ನಮ್ಮ RSS ಇವತ್ತು ನಮ್ಮ RSS ಕ್ಯಾಂಪ್ ಎಲ್ಲ ಇತ್ತು. ನಾನು ಇವತ್ತು RSS ಪರೇಡ್ ಮಾಡಿ ಬರ್ತಾ ಇದ್ದೀನಿ. ಬನ್ನಿ ಸರ್. ಮುನಿರತ್ನ ರಾಜೀನಾಮೆ ಕೊಡಬೇಕು. ಅವ್ರ ಜೊತೆ ಪಾದಯಾತ್ರೆ ಮಾಡಿದವ್ರು MLA ಆಗಬೇಕು. ಇಷ್ಟೇ ಅವ್ರ ಅಜೆಂಡಾ. ಸರ್, ನಾನು ಸಾಯೋದು ಇಲ್ಲೇನೆ, ನನ್ನನ್ನು ಸಾಯಿಸೋದು ಇವರೇನೆ. ನಾನು ರಾಜೀನಾಮೆ ಕೊಡಲ್ಲ. ನಾನು ಹಿಂಗೆ ಇರ್ತೀನಿ ರೀ, ನಾನು ಹಿಂಗೆ ಇರ್ತೀನಿ. ನನ್ನ ಸಾಯಿಸೋದು ಅವರೇ, ಸಾಯೋದು ಅವರಿಂದನೇ. ಸಾಯ್ತೀನಿ ಹೊರತು ರಾಜೀನಾಮೆ ಕೊಡಲ್ಲ. ಇನ್ನೂ ಒಂದೆರಡು ರೇಪ್ ಕೇಸ್ ಹಾಕ್ತಾರಾ? ಈಗ ಇನ್ನೂ ಪೋಕ್ಸ್ಕೋ ಕೇಸ್ ಹುಡುಕ್ತಾವ್ರೆ. ಪಾಪ ಯಾರೋ ಹೆಣ್ಮಗಳನ್ನ ಹುಡುಕ್ತಾವ್ರೆ. ಯಾರು ಹುಡ್ಕೊಂಬತ್ತಾರೋ ಗೊತ್ತಿಲ್ಲ. ಅವ್ರ ಮನೆ ಹಾಳು ಮಾಡ್ತಾರೆ. ನನ್ನನ್ನ ಸಾಯಿಸೋದೇ ಇವರ ಗುರಿಯಾಗಿದೆ. ಡಿಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ಈ ರೀತಿಯ ಗಂಭೀರ ಆರೋಪವನ್ನು ಮಾಡಿದರು. ನಾನು ರಾಜೀನಾಮೆ ನೀಡಬೇಕು ಅಂತ ಒತ್ತಡ ಹಾಕ್ತಾ ಇದ್ದಾರೆ. ನನ್ನ ಹಾಗೂ ನನ್ನ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿದ್ದಾರೆ. ನನ್ನನ್ನ ಸಾಯಿಸೋದೇ ಇವರ ಗುರಿಯಾಗಿದೆ. ಈ ರೀತಿ ಮುನಿರತ್ನ ಡಿಕೆ ಶಿವಕುಮಾರ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಬನ್ನಿ ಸರ್. ನೋಡಿ ಅಲ್ಲಿ ಒದ್ರು ನಮ್ಮ RSS ಕ್ಯಾಂಪ್ ಕಿತ್ಕೊಂಡವ್ರೆ ನೋಡಿ. ನಮ್ಮ RSS ಇವತ್ತು ನಮ್ಮ RSS ಕ್ಯಾಂಪ್ ಎಲ್ಲ ಇತ್ತು. ನಾನು ಇವತ್ತು RSS ಪರೇಡ್ ಮಾಡಿ ಬರ್ತಾ ಇದ್ದೀನಿ. ಬನ್ನಿ ಸರ್. ಮುನಿರತ್ನ ರಾಜೀನಾಮೆ ಕೊಡಬೇಕು. ಅವ್ರ ಜೊತೆ ಪಾದಯಾತ್ರೆ ಮಾಡಿದವ್ರು MLA ಆಗಬೇಕು. ಇಷ್ಟೇ ಅವ್ರ ಅಜೆಂಡಾ. ಸರ್, ನಾನು ಸಾಯೋದು ಇಲ್ಲೇನೆ, ನನ್ನನ್ನು ಸಾಯಿಸೋದು ಇವರೇನೆ. ನಾನು ರಾಜೀನಾಮೆ ಕೊಡಲ್ಲ. ನಾನು ಹಿಂಗೆ ಇರ್ತೀನಿ ರೀ, ನಾನು ಹಿಂಗೆ ಇರ್ತೀನಿ. ನನ್ನ ಸಾಯಿಸೋದು ಅವರೇ, ಸಾಯೋದು ಅವರಿಂದನೇ. ಸಾಯ್ತೀನಿ ಹೊರತು ರಾಜೀನಾಮೆ ಕೊಡಲ್ಲ. ಇನ್ನೂ ಒಂದೆರಡು ರೇಪ್ ಕೇಸ್ ಹಾಕ್ತಾರಾ?